ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಾನೆ ಹಣ್ಣಿನಿಂದ ನಾನು ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕಂತ ನೋಡ್ತೀನಿ ನಾನು. ಬನ್ನಿ. ಒಂದು 3 ಮಾನೆನ ತೊಗೊಂಡಿದ್ದೀನಿ, ಚಿಕ್ಕ ಸೈಜ್ ಮಾನೆಯನ್ನು ಎಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ, 1 ಲೋಟ ಚಿಲೇಟಿ ರವೆ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ. ಕೇಸರಿಬಾತಿಗೆ ಹಾಲು ತೊಗೋಬೇಕಂದ್ರೆ ಕಾಸಿ ತಣ್ಣಗಾಗಿದ್ದಂಥ ಹಾಲು ಅರ್ಧ ಕಪ್ ತೊಗೋರಿ. ಈಗ ಮಾಡುವ ಇದನ್ನು ನೋಡೋಣ ಬನ್ನಿ. ಈ ಮಾನೆನ ತೊಗೊಂಡಿದ್ವಲ್ಲ, ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇದನ್ನ ಮಿಕ್ಸಿ ಮಾಡ್ಕೊಂಬರ್ತೀನಿ. ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಪಾತ್ರೆ ಬಿಸಿಯಾಗಿದೆ. 1-2 ಸ್ಪೂನು ತುಪ್ಪ ಹಾಕೋಣ. ನೋಡಿ, 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಚಿಲೇಟಿ ರವೆ ತೊಗೊಂಡಿದ್ನಲ್ಲ, ಈಗ ಉರಿತಾ ಇದ್ದೀನಿ. ಇದನ್ನ ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಉರಿಬೇಕು. ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಉರಿಬೇಕಿದು. ಇಲ್ಲ ಹೊತ್ತೋಗ್ಬಿಡ್ತಾ ಇದೆ. ಒಂದು 2 ನಿಮಿಷ ಉರಿಬೇಕಾಗ್ತದೆ. ಇದು ಚೆನ್ನಾಗಿ ಘಮ ಬರೋ ತನಕ. ನೋಡಿ, ಒಂದು 5 ನಿಮಿಷ ಹುರ್ಕೊಂಡಿದ್ದೀವಿ. ಚೆನ್ನಾಗಿ ಹುರಿದಿದ್ದೀರಿ. ನೋಡು, ಈ ಥರ ಉರಿಬೇಕು ನೋಡಿ ನೀಟಾಗಿ. ಈಗ ಈ ಸಮಯದಲ್ಲಿ ನಾನು 1 ಲೋಟ ಬೆಲ್ಲ ತೊಗೊಂಡಿದ್ನಿ. ಬೆಲ್ಲ ಹಾಕ್ತಾಯಿದ್ದೀನಿ ಇದರಲ್ಲಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಬೆಲ್ಲ ರವೆ ಹೊಂದ್ಕಿನ ತನಕ ಬೆಲ್ಲ ರವೆ ಹೊಂದ್ಕೋಬೇಕು. ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿರಿ, ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೀರು ಬಿಸಿ ಮಾಡ್ಕೋಬೇಕು. 1 ಲೋಟ ನೀರು ತೊಗೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇನ್ನು ನೀರು ಕುದಿಬೇಕು ಚೆನ್ನಾಗಿ. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಇಲ್ಲಿ ನೀರು ಬಿಸಿಯಾಗಿದೆ. ಈ ನೀರನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಈಗ 2 ನಿಮಿಷ ಹುರ್ಕೊಂಡಿದ್ದೀವಿ ಇದನ್ನ ಬೆಲ್ಲ ಹಾಕಿ. ಈಗ ನೀರು 1 ಲೋಟ ನೀರು ತೊಗೊಂಡಿದ್ದೆಲ್ಲ, ನೀರು ಬಿಸಿಯಾಗಿದೆ. ಈಗ ಆಫ್ ಮಾಡ್ತಾ ಇದ್ದೀನಿ. ಈ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಾಲು ಕೂಡ ಹಾಕ್ತಾಯಿದ್ದೀನಿ. ಈಗ ಹಾಲು ಹಾಕಿದ್ದೀನಿ. ಈಗ ಚೆನ್ನಾಗೆಲ್ಲ ಇದನ್ನ ಮಿಕ್ಸ್ ಮಾಡಬೇಕು. ಗಂಟಲು ಬೆಲ್ಲದೆಲ್ಲ ನಾವು ಇದು ರವಕ್ಕೆ ಬೆಲ್ಲ ಹಾಕಿ ಹುರಿದಿದ್ದಕ್ಕೆ ಎಲ್ಲಿ ಗಂಟಾಗಿಲ್ಲ ನೋಡಿ, ಸೂಪರಾಗಿ ಬಂದಿದೆ. ನಿಮಗೆ ಕಲರ್ ಬೇಕಂದ್ರೆ ಕಲರ್ ಫುಡ್ ಕೂಡ ಹಾಕ್ಕೋಬೋದು. ನಾನು ಕಲರ್ ಹಾಕ್ತಾಯಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಬೆಲ್ಲದಿಂದ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸಕ್ಕರೆ ಹಾಕ್ತಾಯಿಲ್ಲ, ನೋಡ್ತಿರ್ಬೋದು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನೀವು ಮಾಡೋಕ್ಕಾದ್ರೆ ಜಾಸ್ತಿ ಉರಿ ಇಟ್ಕೊಬೇಡ್ರಿ, ಮೀಡಿಯಮಲ್ಲಿ ಇಟ್ಕೊರಿ.
ನೋಡಿ ಎಲ್ಲೆಲ್ಲೆಲ್ಲಿ ಗಂಟಾಗಿಲ್ಲ. ಎಷ್ಟು ಸೂಪರಾಗಿ ಬಂದಿತ್ತು ಅಂದರೆ ಅಷ್ಟು ಸೂಪರಾಗಿ ಬಂದಿದೆ. ಒಂದು 10 ನಿಮಿಷದಾಗ ಮಾಡ್ಕೊಂಬಿಡ್ಬೋದು ಇದು. ಈಗ ನೋಡಿ ಇಷ್ಟ ಆಗಿದೆ ಅಲ್ಲ. ಈಗ ಮಾನೆಣ್ಣು ತೊಗೊಂಡಿದ್ದೆಲ್ಲ ರುಬ್ಕೊಂಡಿದ್ದೀನಿ. ಮಾನೆಣ್ಣು ಇದು ಹಾಕ್ತಾಯಿದ್ದೀನಿ. ಇದ್ರಾಗ ನೋಡಿ ಮಾನೆಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಿಕ್ಸಿ ಮಾಡಿ ಚೆಂದಿದ್ದೀನಿ ನೋಡಿರಿ ಮಾನೆಣ್ಣು. ಈಗೆಲ್ಲ ಮಿಕ್ಸ್ ಮಾಡಬೇಕು. ಕಲರ್ ಸೂಪರಾಗಿ ಬರ್ತಾಯಿದೆ. ಘಮ್ ಕೊಡ್ತದೆ ನೋಡಿ. ಎಷ್ಟು ಸೂಪರಾಗಿದೆ ಅಂದರೆ ಅಷ್ಟು ಸೂಪರಾಗಿದೆ. ಗಂಟೆಗಡ ಆಗಿಲ್ಲ ಎಲ್ಲಿ. ಈ ಮಾನೆಣ್ಣು ಸುಗ್ಗಿ ಬಂತಂದರೆ ನಾವೇನೋ ಒಂದು ಸ್ವೀಟ್ ಮಾಡ್ತಾ ಇರ್ಬೋದು. ಯಾವ ಹಣ್ಣು ಬರ್ತಾವ ಅವಾಗ ಒಂದು ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಆ ಹಣ್ಣು ಬಂದಾಗೆ ನಾವು ಯಾವ ಹಣ್ಣಾಗಲಿ ಆ ಹಣ್ಣು ಬಂದಾಗೆ ನಾವು ಮಾಡ್ಕೊಂಡು ತಿನ್ನಬೇಕು ಯಾವುದನ್ನಾಗಲಿ. ನೋಡಿ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ. ಇನ್ನು ಸ್ವಲ್ಪ ಆಗಬೇಕು. ಇದೊಂದು 2 ನಿಮಿಷ, ಇನ್ನೊಂದು 2 ನಿಮಿಷ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಅತ್ತಿಗೆನ ಚಾನ್ಸಸ್ ಇರ್ತೈತಿ. ಈ ಪಾತ್ರೆ ಆದರೆ ಏನು ಅತ್ತಿಗೆನಲ್ಲ, ಬೇರೆ ಪಾತ್ರೆಯಲ್ಲಿ ಮಾಡಿದರೆ ನೀವು ಬೇಗ ಅತ್ತಿಗೆ ಬಿಡ್ತಾಯಿದೆ ಅದೆಲ್ಲ. ನೋಡಿ ಸ್ವಲ್ಪ ಆದ್ರೆ ಅತ್ತಿಗೆನಲ್ಲ. ನೋಡಿ ಸೌಟ್ ಇಟ್ಕೊಂಡಿದ್ದೀನಿ. ಈಗ ತುಪ್ಪ ಹಾಕ್ತಾಯಿದ್ದೀನಿ ಒಂದು 2 ಸ್ಪೂನು. ಒಡೆ ಮಿದ್ರಾಕ್ಸಿ ಹುರ್ಕೋಬೇಕಲ್ಲ, ಅದಕ್ಕೋಸ್ಕರ ನೋಡಿ. ನೋಡಿ ಒಂದು 10ರಿಂದ ಒಂದು 12 ಒಡೆಂಬಿ ತೊಗೊಂಡಿದ್ದೀನಿ. ಈಗ ಎಣ್ಣೆ ಬಿಸಿ, ಇದು ತುಪ್ಪ ಬಿಸಿಯಾಗಿದೆ. ಈಗ ಹಾಕ್ತಾಯಿದ್ದೀನಿ ನೋಡಿ. ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕರಿ. ಜಾಸ್ತಿ ಇದಾಗ ತಗೊಂಡು ಉರಿಬೇಡ್ರಿ. ಯಾಕಂದರೆ ಮತ್ತೆ ದ್ರಾಕ್ಷಿ ಹಾಕಿ ಉರಿಬೇಕಲ್ಲ, ಇಲ್ಲಾಂದ್ರೆ ಕಪ್ಪಾಗಿಬಿಡ್ತೈತೆ, ಟೇಸ್ಟ್ ಚೆನ್ನಾಗಿರಲ್ಲ. ಫುಲ್ ಕಲರ್ ಚೇಂಜ್ ಆಗಿಬಿಟ್ರೆ ನೋಡಿ. ಈ ಕಲರ್ ಬಂದಾಗ ನಾವು ಒಡಂಬಿ ಹಾಕಬೇಕಾಗ್ತದೆ. ನೋಡಿ ಈಗ ಹಾಕ್ತಾಯಿದ್ದೀನಿ ನಾನು. ಒಡಂಬಿ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಒಡಂಬಿ ಚೆನ್ನಾಗಿ ಉರಿಬೇಕು. ಇದಾಗಿದೆ. ಈಗ ಇದು ಆಫ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 4 ಏಲಕ್ಕಿ ತೊಗೊಂಡಿದ್ನಿ, ಕುಟ್ಟಿ ಇಟ್ಕೊಂಡಿದ್ನಿ. ಇದ್ರಾಗ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಬಿಟ್ಕೊಂಬರ್ತದೆ. ಆ ತುಪ್ಪ ಎಲ್ಲ ನೀಟಾಗಿ ಹೊಂದಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡಬೇಕಾಗ್ತದೆ ನಾವು.
ನೋಡಿ ಈಗ ಕೇಸರಿಬಾತ್ ರೆಡಿ ಆಗಿದೆ. ಒಂದು ಪಾತ್ರೆಯಲ್ಲಿ ಹಾಕಿ ತೋರಿಸ್ತೀನಿ. ಮಾನೆನಿಂದ ಮಾಡಿದ ಕೇಸರಿಬಾತು ರೆಡಿ ಆಗಿದೆ. ನೋಡಿ ಎಷ್ಟು ಸೂಪರಾಗಿ ಬಂದೈತಿ ಅಂದ್ರೆ ಅಷ್ಟು ಸೂಪರಾಗಿ ಬಂದೈತಿ. ನೀವು ಮನೇಲಿ ಮಾಡ್ಕೇರಿ ಟೇಸ್ಟಿ ಆಗಿದೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೇರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿ ನೋಡ್ತಾ ಇರ್ಬೋದು.